हेलो एडवोकेट स्वाति चैनल ಗೆ ಸ್ವಾಗತ. ನಾನು ಸ್ವಾತಿ. ಭಾರತೀಯ ನ್ಯಾಯ ಸಂಹಿತಾ ಲೆಕ್ಚರ್ ಸೀರೀಸ್ ಅಲ್ಲಿ ಇವತ್ತಿನ ವಿಡಿಯೋಲಿ ನಾವು ಕವರ್ ಮಾಡೋಣ ಡಿಫಮೇಷನ್, ಟ್ರೆಸ್ಪಾಸ್, ಕ್ರಿಮಿನಲ್ ಇಂಟಿಮಿಡೇಷನ್ ಈ ಸೆಕ್ಷನ್ಸ್ ಅನ್ನು ಮುಗಿಸೋಣ. ಆ್ಯಂಡ್ ಇದು ನಮ್ಮ BNS ನ ಲಾಸ್ಟ್ ಸೆಕ್ಷನ್ಸ್. ಆಲ್ಮೋಸ್ಟ್ ನಾವು ಲಾಸ್ಟ್ ಪೋರ್ಷನ್ಗೆ ಬಂದಾಗಿದೆ. ಸೊ ಈಗಾಗಲೇ ನಾವು 10 to 11 ವಿಡಿಯೋಸ್ ಮಾಡಿ ಅದರಲ್ಲಿ ಎಲ್ಲ ಟಾಪಿಕ್ಸನ್ನು ಕವರ್ ಮಾಡಿದ್ದೀವಿ. ಡೈರೆಕ್ಟ್ ಬೇರಾಕ್ಟಿಂದಾನೆ ಸೆಕ್ಷನ್ ಬೈ ಸೆಕ್ಷನ್ ಪ್ರತಿಯೊಂದು ಸಿವಿಲ್ ಜಜ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುವಂಥ ಪ್ರತಿ ಸೆಕ್ಷನ್ ಕವರ್ ಮಾಡಿದ್ದೀವಿ. ಆ್ಯಂಡ್ ಅಷ್ಟು ವಿಡಿಯೋಸ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಸಿವಿಲ್ ಜಜ್ ಎಕ್ಸಾಮಿಗೆ ನೀವು ತಯಾರಿ ಮಾಡ್ತಿದ್ದೀನಿ ಅಂತಂದರೆ. ಸಿನ್ಸ್ BNS ಪೋರ್ಷನಿಂದ ಸ್ಪೆಸಿಫಿಕ್ ಆಗಿ ನಿಮಗೆ ಅಟ್ಲೀಸ್ಟ್ ಒಂದು 13 to 15 ಕ್ವೆಶನ್ಸ್ ಬಂದೇ ಬರುತ್ತೆ ಎಕ್ಸಾಮಿಗೆ. ಸೊ ಈ ವಿಡಿಯೋಸ್ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇದಕ್ಕೆ ಮುಂಚೆ ಪ್ರೀವಿಯಸ್ ವಿಡಿಯೋಸ್ ನೀವು ನೋಡಿಲ್ಲ ಅನ್ನೋದಾದರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಂಪ್ಲೀಟ್ ಪ್ಲೇಲಿಸ್ಟ್ನ ಲಿಂಕ್ ಸಿಗುತ್ತೆ. ಸೊ ನೀವು ಲಿಂಕ್ ನ್ಯೂ ಕ್ರಿಮಿನಲ್ ಲಾಸ್ ಅನ್ನೋ ಲಿಂಕಲ್ಲಿ ನೀವು ಎಲ್ಲ ವೀಡಿಯೋಸ್ನು ಆಕ್ಸೆಸ್ ಮಾಡ್ಬೋದು, ಎಲ್ಲ ವೀಡಿಯೋಸ್ನು ನೋಡಬಹುದು. ಆ್ಯಂಡ್ ನಿಮಗೆ ವಿಡಿಯೋಸ್ ಇಷ್ಟ ಆಗ್ತಿದೆ. ಸೊ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಇಷ್ಟೊಂದು ಪ್ರೀತಿ. ಆ್ಯಂಡ್ ತುಂಬ ನೀವು ಈಗ ನೆಕ್ಸ್ಟ್ ಏನು ಕಮೆಂಟ್ಸ್ ಮಾಡ್ತಿದ್ದೀರಿ ದಟ್ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಏನು ಅನ್ನೋದು. ಅಗೇನ್ BSA ಬೇಗ ನಿಮಗೆ ಪ್ರೊವೈಡ್ ಆಗುತ್ತೆ. ಸೊ ನೆಕ್ಸ್ಟ್ ಲೆಕ್ಚರ್ ಸೀರೀಸ್ BSA ಲೆಕ್ಚರ್ ಸೀರೀಸನ್ನು ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಈ BNSನ ಲೆಕ್ಚರ್ ಸೀರೀಸ್ದು ಇದು ಲಾಸ್ಟ್ ವಿಡಿಯೋ ಆಗುತ್ತೆ. ಆ್ಯಂಡ್ ಸ್ವಾತಿ ಲಾ ಕ್ಲಾಸಸ್ ಕಡೆಯಿಂದ ಸಿವಿಲ್ ಜಡ್ಜ್ ಎಕ್ಸಾಮ್ಗೆ ಪ್ರಿಪರೇಷನ್ಗೆ ಅಂತ ನಡೀತಿದೆ 2 ಕರೆಂಟ್ ರನ್ನಿಂಗ್ ಬ್ಯಾಚಸ್. ಒಂದು ಕಾಂಪ್ರಿಹೆನ್ಸಿವ್ ಬ್ಯಾಚ್ ಆ್ಯಂಡ್ ಇನ್ನೊಂದು ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್. ಸೊ ಕಾಂಪ್ರಿಹೆನ್ಸಿವ್ ಬ್ಯಾಚ್ ನಿಮಗೆ ಪ್ರಿಲಿಮ್ಸ್, ಮೇನ್ಸ್ ಆ್ಯಂಡ್ ಇಂಟರ್ವ್ಯೂ ಎಕ್ಸಾಮ್ನ 3 ಹಂತಕ್ಕೆ ಒಂದೇ ಬ್ಯಾಚಲ್ಲಿ ಸಿಲೆಬಸ್ನ ಕವರ್ ಆಗುತ್ತೆ. ನಿಮ್ಮ ಎಂಟೈರ್ಲಿ ಕಂಪ್ಲೀಟ್ ಪ್ರಿಲಿಮ್ಸ್ನ ಸಿಲೆಬಸ್, ಮೇನ್ಸ್ನ ಸಿಲೆಬಸ್ 4 ಪೇಪರ್ ಪ್ಲಸ್ ಇಂಟರ್ವ್ಯೂ ತಯಾರಿ ಇಷ್ಟನ್ನು ಕಾಂಪ್ರಿಹೆನ್ಸಿವ್ ಬ್ಯಾಚಲ್ಲೇ ಮಾಡ್ತಿದ್ದೀವಿ. ಸೊ ಇದೆಲ್ಲನೂ ನಿಮಗೆ 1 ವರ್ಷದ ಡ್ಯೂರೇಷನ್ನ ಬ್ಯಾಚ್ ಆಗಿರುತ್ತೆ. ಇಂಟ್ರೆಸ್ಟ್ ಇರುವಂಥ ಸ್ಟೂಡೆಂಟ್ಸ್ ನೀವು ಅಡ್ಮಿಷನ್ ತಗೊಳ್ಳೋದಕ್ಕೆ ಕಾಲ್ ಮಾಡಬೇಕಾಗಿರುವಂಥ ನಂಬರ್ 9650849915. ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮನ್ನು ನೀವು ಎನ್ರೋಲ್ ಮಾಡ್ಕೊಳ್ಬಹುದು. ಹಾಗೂ ಇದು ಎಲ್ಲನೂ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಅವೈಲೇಬಲ್ ಇರುವಂಥ ಲೈವ್ ಕ್ಲಾಸಸ್. ಸೊ ಲೈವ್ ಕ್ಲಾಸಸ್ ಇನ್ ದ ಸೆನ್ಸ್ ಆನ್ಲೈನಲ್ಲಿ ನಿಮಗೆ ಝೂಮ್, ಗೂಗಲ್ ಮೀಟ್ ಪ್ಲ್ಯಾಟ್ಫಾರ್ಮಲ್ಲಿ ವಿಡಿಯೋ ಕ್ಲಾಸ್ನ ಲೆಕ್ಚರ್ನ ಲಿಂಕ್ ಶೇರ್ ಆಗುತ್ತೆ. ಆ್ಯಂಡ್ ಅಕಾರ್ಡಿಂಗ್ಲಿ ನಾವು ಕಂಪ್ಲೀಟ್ ಕ್ಲಾಸ್ ರೂಮ್ನ ಎನ್ವೈರ್ಮೆಂಟ್ ಪ್ರೊವೈಡ್ ಆಗುತ್ತೆ ನಿಮಗೆ. ಕ್ಲಾಸ್ ರೂಮ್ ರೀತಿಯೇ ಎಂಟೈರ್ಲಿ ಈ ಒಂದು ಕಂಪ್ಲೀಟ್ ಕ್ಲಾಸ್ ರೂಮ್ ಸ್ಟ್ರಕ್ಚರಲ್ಲಿ ನಡೀತಿರುವಂಥ ಕ್ಲಾಸಸ್. ಸ್ಟಡಿ ಮಟೀರಿಯಲ್ ಪ್ರೊವೈಡ್ ಆಗುತ್ತೆ, ಮಾಕ್ ಟೆಸ್ಟ್ ಇರುತ್ತೆ. ಕ್ಲಾಸಸ್ ನಿಮಗೆ ಕನ್ನಡ ಹಾಗೂ ಇಂಗ್ಲೀಷ್ 2 ಭಾಷೆಯಲ್ಲೂ ಸಹ ನಡೆಯುತ್ತೆ. ಸೊ ನಿಮ್ಮ ಪ್ರತಿಯೊಂದು ಕಾನ್ಸೆಪ್ಟ್ ಕನ್ನಡ ಹಾಗೂ ಇಂಗ್ಲೀಷ್ 2 ಭಾಷೆಯಲ್ಲೂ ಕವರ್ ಆಗುತ್ತೆ. ಕ್ಲಾಸಸ್ ದಿನ ಸಂಜೆ ನಡೆಯುತ್ತೆ. ಸೊ ಹಾಗೆ ಇನ್ನೊಂದು ಬ್ಯಾಚ್ನ ಏನು ಹೇಳಿದೆ, ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್. ಈ ಬ್ಯಾಚ್ ಲೈವ್ ಕ್ಲಾಸಸ್, ಅಗೇನ್ ಸೇಮ್ ಸಿಮಿಲರ್ ಲೈವ್ ಕ್ಲಾಸಸ್. ಸ್ಟಡಿ ಮಟೀರಿಯಲ್ ನಿಮಗೆ ಪ್ರೊವೈಡ್ ಆಗುತ್ತೆ, ಮಾಕ್ ಟೆಸ್ಟ್ ನಿಮಗೆ ನೀಡಲಾಗುತ್ತೆ. ಕ್ಲಾಸಸ್ ಕನ್ನಡ ಹಾಗೂ ಇಂಗ್ಲೀಷ್ 2 ಭಾಷೆಯಲ್ಲೂ ಸಹ ನಿಮಗೆ ಕ್ಲಾಸಸ್ ಕವರ್ ಆಗುತ್ತೆ. 2 ಬ್ಯಾಚಿಗೂ ನೀವು ಎನ್ರೋಲ್ ಆಗೋದಕ್ಕೆ ಕಾಲ್ ಮಾಡಬೇಕಾಗಿರುವಂಥ ನಂಬರ್ 9650849915. ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮನ್ನು ನೀವು ಎನ್ರೋಲ್ ಮಾಡ್ಕೊಳ್ಬಹುದು. ನಿಮಗೆ ಎಕ್ಸಾಮ್ ರಿಲೇಟೆಡ್, ಕ್ಲಾಸಸ್ ರಿಲೇಟೆಡ್ ಏನೇ ಕ್ವರಿ ಇದ್ದರೆ ನೀವು ಅದನ್ನು ಕೇಳಬಹುದು. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. 324 ಮಿಸ್ಚೀಫ್. BNSನ ಈ ಹೊಸ ಸೆಕ್ಷನ್ಸ್ ನಿಮಗೆ ಎಕ್ಸಾಮಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಿನ್ಸ್ ಸೆಕ್ಷನ್ಸ್ ಅನ್ನೋದು ನಮಗೆ ಹೊಸತಲ್ಲ. ಸೆಕ್ಷನ್ಸ್ ಎಲ್ಲ ಎಕ್ಸಾಮಿಗೂ ನಂಬರಿಂಗ್, ಸೆಕ್ಷನ್ ನಂಬರಿಂಗ್ ಇಂಪಾರ್ಟೆಂಟ್. ಆ್ಯಂಡ್ BNS ಅಂತಂದಾಗ ವೆರಿ ಮಚ್ ಇಂಪಾರ್ಟೆಂಟ್ ಆಗುತ್ತೆ ಪ್ರಿನ್ಸಿಪಲ್. ಸೆಕ್ಷನ್ ಏನು ಹೇಳಬೇಕು ಅಂದ್ಕೊಂಡಿದೆ ಅನ್ನುವಂಥ ಪ್ರಿನ್ಸಿಪಲ್. ಯಾಕಂದರೆ ನಮಗೆ ಪ್ರಿನ್ಸಿಪಲ್ ಅಂತಂದಾಗ ಸ್ಪೆಸಿಫಿಕ್ ಆಗಿ ಆ ಸೆಕ್ಷನ್ನ ಇಂಗ್ರೀಡಿಯೆಂಟ್ಸ್ ಏನಿದೆ ಅದರ ಬೇಸಿಸ್ ಮೇಲೆ ಕ್ವೆಶನ್ಸ್ ಕೇಳೋದು ಜಾಸ್ತಿ. ಸೊ BNSಲ್ಲಿ IPCಯಲ್ಲಿ ನಾವು ಅಪ್ಲಿಕೇಬಿಲಿಟಿ ಬೇಸ್ಡ್ ಕ್ವೆಶನ್ಸನ್ನು ತುಂಬ ನೋಡಿದ್ದೀವಿ. ಹಾಗಾಗಿ ಈ BNSನ ಎಂಟೈರ್ಲಿ ನಿಮಗೆ ಕಾನ್ಸೆಪ್ಟ್, ಪ್ರಿನ್ಸಿಪಲ್ಸ್ ಗೊತ್ತಿರಬೇಕು. ಸೊ ಕ್ರಿಮಿನಲ್ ಟ್ರೆಸ್ಪಾಸ್. ಕ್ರಿಮಿನಲ್ ಟ್ರೆಸ್ಪಾಸ್ ಅಂತಂದರೆ ಕ್ರಿಮಿನಲ್ ಟ್ರೆಸ್ಪಾಸ್ ಆ್ಯಂಡ್ ಹೌಸ್ ಟ್ರೆಸ್ಪಾಸ್ ಸೆಕ್ಷನ್ 329 ಸೆಕ್ಷನ್ ನಂಬರ್ ಇಂಪಾರ್ಟೆಂಟ್. ಸೊ ಕ್ರಿಮಿನಲ್ ಟ್ರೆಸ್ಪಾಸ್ ಅಂತಂದಾಗ ಯಾವುದೇ ಒಬ್ಬ ವ್ಯಕ್ತಿ ವಿತೌಟ್ ಪರ್ಮಿಷನ್ ಇನ್ನೊಬ್ಬ ವ್ಯಕ್ತಿಯ ಪ್ರಾಪರ್ಟಿಯಲ್ಲಿ ನುಗ್ಗೋದು, ದಟ್ ಈಸ್ ಕ್ರಿಮಿನಲ್ ಟ್ರೆಸ್ಪಾಸ್. ವಿತ್ ಇಂಟೆನ್ಷನ್ ಆಫ್ ರಾಂಗ್ಫುಲ್ ಇಂಟೆನ್ಷನ್ ಏನೇ ಒಂದು ಇದ್ದಾಗ, ಮೆನ್ಸ್ರಿಯಾ ಇದೆ ಅಂತಂದಾಗ ಇಟ್ ಬಿಕಮ್ಸ್ ಕ್ರಿಮಿನಲ್ ಟ್ರೆಸ್ಪಾಸ್.
whoever enters into or upon property in the possession of another, ಬೇರೆಯವರ ಪೊಸೆಷನಲ್ಲಿ ಇರುವಂಥ ಒಂದು ಪ್ರಾಪರ್ಟಿ. ನೀವು ಬಾಡಿಗೆದಾರರು ಅಥವಾ ಲೀಸ್ಗಿದ್ದೀರಿ ಮನೆಯಲ್ಲಿ, ನಿಮ್ಮ ಪೊಸೆಷನಲ್ಲಿ ಇರುವಂಥ ಪ್ರಾಪರ್ಟಿಗೂ ಸಹ ಯಾರೇ ನುಗ್ಗಿದ್ರೂ ಇಟ್ ಬಿಕಮ್ಸ್ ಕ್ರಿಮಿನಲ್ ಟ್ರೆಸ್ಪಾಸ್. ಸಿನ್ಸ್ ಆ ಒಂದು ಟೈಮ್ ಪೀರಿಯಡಲ್ಲಿ ನೀವು ಲೀಗಲಿ ಆ ಮನೇನ ನಿಮ್ಮ ಪೊಸೆಷನಲ್ಲಿ ಇಟ್ಕೊಂಡಿದ್ದೀರಿ ಅಂತ ಅಂದಾಗ ಅಲ್ಲಿಗೆ ಬೇರೆಯವರು ಬಂದಿದ್ದಾರೆ ಅಂತಂದರೆ ಅದು ಕ್ರಿಮಿನಲ್ ಟ್ರೆಸ್ಪಾಸ್ ಆಗುತ್ತೆ. ವಿತ್ ಇಂಟೆಂಟ್ ಟು ಕಮಿಟ್ ಆ್ಯನ್ ಒಫೆನ್ಸ್ ಆರ್ ಟು ಇಂಟಿಮಿಡೇಟ್, ಇನ್ಸಲ್ಟ್, ಅನಾಯ್ ಎನಿ ಪರ್ಸನ್. ಇಂಟೆನ್ಷನ್ ಏನಾಗಿರಬೇಕು? ಒಂದು, ಒಫೆನ್ಸ್ ಕಮಿಟ್ ಮಾಡೋದಕ್ಕೆ. ಸೆಕೆಂಡ್, ಇಂಟಿಮಿಡೇಟ್ ಮಾಡೋದಕ್ಕೆ, ಜಗಳ ತೆಗಿಯೋದಕ್ಕೆ, ನಿಮ್ಮನ್ನು ರೊಚ್ಚಿಗೆಬ್ಸೋಕ್ಕೆ ಒಂದು ರೀತಿ, ಇನ್ಸಲ್ಟ್ ಮಾಡೋದಕ್ಕೆ, ಅನಾಯ್ ಮಾಡೋದಕ್ಕೆ, ಬೇಕು ಅಂತ ತೊಂದರೆ ಕೊಡೋದಕ್ಕೆ, ಇರಿಟೇಟ್ ಮಾಡೋದಕ್ಕೆ, ಎನಿ ಪರ್ಸನ್ in possession of such property having lawfully entered into or upon such property unlawfully remains there with intent thereby to intimidate, insult or annoy. Same, intimidate, insult or annoy ಮಾಡೋದಕ್ಕೆ ಅಂತ ಅಲ್ಲೇ ಇದ್ದಾರೆ. Any such person or with intent to commit offense is said to commit criminal trespass. ಈ ರೀತಿ ಬಂದಂಥ ಒಬ್ಬ ವ್ಯಕ್ತಿ ಯಾರಾದರೂ ಈ ರೀತಿ ಎಂಟರ್ ಆದಾಗ ಅದನ್ನು ಕ್ರಿಮಿನಲ್ ಟ್ರೆಸ್ಪಾಸ್ ಕಮಿಟ್ ಮಾಡಿದ್ದಾರೆ ಅಂತ ಹೇಳ್ತೀವಿ. ನಾವು ಯೂಶ್ವಲಿ ಮೂವೀಸಲ್ಲಿ ನೋಡ್ತೀವಿ, ಒಂದು ಮನೆ ಒಳಗಡೆಗೆ ಗೂಂಡಾಗಳು ನುಗ್ಗಿದ್ದಾರೆ, ಮನೆ ಸಾಮಾನೆಲ್ಲ ಆಚೆ ಹಾಕ್ತಿದ್ದಾರೆ, ಈ ರೀತಿ. ಸೊ ಅದು ಕ್ರಿಮಿನಲ್ ಟ್ರೆಸ್ಪಾಸ್ ಆಗುತ್ತೆ. ಹೂಎವರ್ ಕಮಿಟ್ಸ್ ಕ್ರಿಮಿನಲ್ ಟ್ರೆಸ್ಪಾಸ್. ಈಗ ಕ್ರಿಮಿನಲ್ ಟ್ರೆಸ್ಪಾಸಲ್ಲಿ ಹೌಸ್ ಟ್ರೆಸ್ಪಾಸ್ ಏನು ಅನ್ನೋದನ್ನು ಹೇಳ್ತಿರೋದು. ಕ್ರಿಮಿನಲ್ ಟ್ರೆಸ್ಪಾಸ್ ಕಮಿಟ್ ಮಾಡ್ತಿರೋದು ಬೈ ಎಂಟರಿಂಗ್ ಇನ್ ಟು ಆರ್ ರಿಮೈನಿಂಗ್ ಇನ್ ಎನಿ ಬಿಲ್ಡಿಂಗ್, ಟೆಂಟ್ ಆರ್ ವೆಸಲ್. ಎಲ್ಲಿ ಮನುಷ್ಯರು ವಾಸ ಆಗಿರುವಂಥ ಒಂದು ಮನೆಯಲ್ಲಿ, ಟೆಂಟಲ್ಲಿ, ವೆಸಲಲ್ಲಿ, ಎಲ್ಲಿ ಹ್ಯೂಮನ್ ಡ್ವೆಲ್ಲಿಂಗ್ ಇದೆಯೋ ಈ ಕಡೆ ನೀವು ಕ್ರಿಮಿನಲ್ ಟ್ರೆಸ್ಪಾಸನ್ನು ಮಾಡಿದ್ರೆ, ಆರ್ ಎನಿ ಬಿಲ್ಡಿಂಗ್ ಆರ್ ಪ್ಲೇಸ್ ಆಫ್ ವರ್ಷಿಪ್. ಪ್ಲೇಸ್ ಆಫ್ ವರ್ಷಿಪ್ ಅಂತಂದಾಗ ಇಲ್ಲಿ ಟೆಂಪಲ್, ದೇವಸ್ಥಾನ, ಮಾಸ್, ಚರ್ಚ್ ಎಲ್ಲನೂ ಇನ್ಕ್ಲೂಡ್ ಆಗುತ್ತೆ. ಆಸ್ ಅ ಪ್ಲೇಸ್ ಆಫ್ ಕಸ್ಟಡಿ ಆಫ್ ಪ್ರಾಪರ್ಟಿ ಇಸ್ ಸೆಡ್ ಟು ಕಮಿಟ್ ಹೌಸ್ ಟ್ರೆಸ್ಪಾಸ್. ಮನುಷ್ಯರು ವಾಸ ಇರುವಂಥ ಕಡೆಗೆ ಬಂದಾಗ ಅದು ಹೌಸ್ ಟ್ರೆಸ್ಪಾಸ್ ಆಗುತ್ತೆ. ಕ್ರಿಮಿನಲ್ ಟ್ರೆಸ್ಪಾಸ್ ಒಂದು ಪ್ರಾಪರ್ಟಿ ಬೇರೆಯವರ ಪೊಸಿಷನಲ್ಲಿ ಇರೋ ಕಡೆಗೆ ನೀವು ಈ ಥರ ಈ ಒಂದು ಇಂಟೆನ್ಷನಲ್ಲಿ ಹೋಗೋದು ಕ್ರಿಮಿನಲ್ ಟ್ರೆಸ್ಪಾಸ್ ಆಗುತ್ತೆ. ಕ್ಲಿಯರ್? ಇದು ನಮಗೆ ಸೆಕ್ಷನ್ 329 ಇಂಪಾರ್ಟೆಂಟ್. ಸ್ಪೆಸಿಫಿಕ್ ಆಗಿ ಈ ಸೆಕ್ಷನ್ಸ್ ನಮಗೆ ಜಡ್ಜ್ಮೆಂಟ್ ರೈಟಿಂಗ್ ಪೇಪರಲ್ಲಿ ತುಂಬ ಜಾಸ್ತಿ ಹೆಲ್ಪ್ ಆಗುತ್ತೆ. ಸಿನ್ಸ್ ಜಡ್ಜ್ಮೆಂಟ್ ರೈಟಿಂಗ್ ಪೇಪರ್ ನಿಮಗೆ ಏನು ಕೇಸ್ನ ಸಿನಾರಿಯೋ ಕೊಟ್ಟಿರ್ತಾರೆ ಅಲ್ಲಿ ನಾವು ಇದೇ ಸೆಕ್ಷನ್ಸ್ನ ಯೂಸ್ ಮಾಡೋದು. ಬಿಕಾಸ್ ಜನರಲಿ ನಮಗೆ ಕೇಸಸ್ ಇದೇ ರೀತಿ ಇರುತ್ತೆ, ದ್ಯಾಟ್ ಯಾರಾದರೂ ಈ ಮನೆಗೆ ನುಗ್ಗಿದ್ದಾರೆ, ಅಣ್ಣ ತಮ್ಮಂದರು ಅಂತ ಡಿಸ್ಪ್ಯೂಟ್ ಅಂತ ಹೇಳಿ ಕೊಡಬಹುದು, ಸಿಮಿಲರ್ ಸಿಚುವೇಶನ್ಸ್ ಆಗಿರುತ್ತೆ. ಸೊ ಈ ಸೆಕ್ಷನ್ಸ್ ಆ್ಯಂಡ್ ಸ್ಪೆಸಿಫಿಕ್ ಆಗಿ ಈಗ ನಾವು ಮಾತನಾಡುವಂಥ ಸೆಕ್ಷನ್ 351 ಕ್ರಿಮಿನಲ್ ಇಂಟಿಮಿಡೇಷನ್, ಇನ್ಸಲ್ಟ್, ಅನಾಯನ್ಸ್ ಆ್ಯಂಡ್ ಡಿಫೆಮೇಷನ್. ಈ ಚಾಪ್ಟರ್ನ ಎಲ್ಲ ಸೆಕ್ಷನ್ ಇಂಪಾರ್ಟೆಂಟ್ ಜಡ್ಜ್ಮೆಂಟ್ ರೈಟಿಂಗ್ ಪೇಪರಿಗೆ. ಆ್ಯಂಡ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಸೆಕ್ಷನ್ ನಂಬರ್ಸ್ ಇಂಪಾರ್ಟೆಂಟ್, ಸೆಕ್ಷನ್ ನಂಬರ್ ಕೇಳ್ತಾರೆ. ಸೊ ಕ್ರಿಮಿನಲ್ ಇಂಟಿಮಿಡೇಷನ್ ಸೆಕ್ಷನ್ 351. ಇಂಟಿಮಿಡೇಷನ್ ಅಂತಂದರೆ ಯಾರೇನಾದರೂ ಬೇಕು ಅಂತ ಕೆರಳೋದು, ರುಚಿಗೆಬ್ಸೋದು, ಜಗಳ ಮಾಡೋದಕ್ಕೆ. ಸೊ ಇದು ಎಲ್ಲಾನು ಕ್ರಿಮಿನಲ್ ಇಂಟಿಮಿಡೇಷನ್. ನಮ್ಮ ಏರಿಯಾಗೆ ಬಾ ನೋಡ್ಕೊಳ್ತೀನಿ, ಇದು ಎಲ್ಲಾನು ಕ್ರಿಮಿನಲ್ ಇಂಟಿಮಿಡೇಷನ್. whoever threatens another by any means with any injury to his person, reputation or property, or to the person or reputation of anyone in whom that person is interested, with intent to cause alarm to that person or to cause that person to do any act which he is not legally bound to do, or to omit to do any act which that person is legally entitled to do. ಅವರು ಲೀಗಲಿ ಎಂಟೈಟಲ್ಡ್ ಒಂದು ಕೆಲಸ ಮಾಡೋದಕ್ಕೆ ಅದನ್ನು ಮಾಡೋದಕ್ಕೆ ಬಿಡ್ತಿಲ್ಲ. ನೀನು ಮಾಡಿದ್ಯಾ ಅಂತಂದರೆ ನಾನು ನೋಡ್ಕೊಳ್ತೀನಿ, ಎನಿಥಿಂಗ್ ಲೈಕ್ ದ್ಯಾಟ್. ಈಗ ನೀನು ಮಾಡಲಿಲ್ಲ ಅಂತಂದರೆ ಸರಿ ಇರಲ್ಲ, ಈ ಥರ ಎಲ್ಲ ಏನಿದು ಮಾಡ್ತೀವಿ, ದ್ಯಾಟ್ ಈಸ್ ಕ್ರಿಮಿನಲ್ ಇಂಟಿಮಿಡೇಷನ್. ಆಸ್ ದ ಮೀನ್ಸ್ ಆಫ್ ಅವಾಯ್ಡಿಂಗ್ ದ ಎಕ್ಸಿಕ್ಯೂಷನ್ ಆಫ್ ಸಚ್ ಥ್ರೆಟ್ ಕಮಿಟ್ಸ್ ಕ್ರಿಮಿನಲ್ ಇಂಟಿಮಿಡೇಷನ್. ಓಕೆ, ಸೊ ಇದು ಸೆಕ್ಷನ್ 351 ಸೆಕ್ಷನ್ ನಂಬರ್ ಇಂಪಾರ್ಟೆಂಟ್. ಹಾಗೆ ಸೆಕ್ಷನ್ನ ನಮಗೆ ಇಂಪಾರ್ಟೆಂಟ್ ಏನಾಗುತ್ತೆ, ಜಡ್ಜ್ಮೆಂಟ್ ರೈಟಿಂಗ್ ಪೇಪರಲ್ಲಿ ಪ್ರಿನ್ಸಿಪಲ್ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ನಾವು ಅದನ್ನ ಅಪ್ಲಿಕೇಬಿಲಿಟಿ ಬೇಸಲ್ಲಿ ಯೂಸ್ ಮಾಡ್ತೀವಿ. ಹಾಗಾಗಿ ಇಂಟೆನ್ಷನಲ್ ಇನ್ಸಲ್ಟ್ ವಿತ್ ಇಂಟೆಂಟ್ ಟು ಪ್ರೊವೋಕ್ ಬ್ರೀಚ್ ಆಫ್ ಪೀಸ್. ಇಂಟೆನ್ಷನಲ್ ಇನ್ಸಲ್ಟ್, ಬೇಕು ಅಂತ ಇಂಟೆನ್ಷನಿಂದ ಇನ್ಸಲ್ಟ್ ಮಾಡ್ತಿರೋದು ಯಾರನ್ನಾದರೂ. 352 ಏನಕ್ಕೆ? ಟು ಪ್ರೊವೋಕ್ ಬ್ರೀಚ್ ಆಫ್ ಪೀಸ್ ಅಂತಂದರೆ ಜಗಳ ಮಾಡೋದಕ್ಕೆ ಅಂತ. However, intentionally insults in any manner and thereby gives provocation to that any person intending or knowing it to be likely that such provocation will cause him to break the public peace. ಪಬ್ಲಿಕಲ್ಲಿ ಜಗಳ ಮಾಡ್ತಾರೆ ಅಂತ ಗೊತ್ತಿದ್ದೇನೆ ಬೇಕು ಅಂತ ಪಬ್ಲಿಕಲ್ಲಿ ಕೆರಳ್ತಿರೋದು ಒಬ್ಬ ವ್ಯಕ್ತಿನ.
or to commit any other offence shall be punished with the imprisonment of either description, which may extend to 2 years, or with fine, or with both. Next, defamation. Defamation again namige important, definitely. Section number 356 very much important. So of defamation ಅಂತಂದ್ರೆ whoever by words either spoken or intended to be read or by signs or by visible representation makes or publishes in any manner any imputation concerning any person intending to harm, or knowing or having person to believe that such imputation will harm the reputation of such person. ರಿಮೆಂಬರ್, ನಾವು ಇಂಜುರಿ ಅನ್ನೋದು ಡೆಫಿನೇಷನ್ ಓದಿದ್ದೀವಿ. ಇದರಲ್ಲಿ ನಾವು ನೋಡಿದ್ದೀವಿ ದಟ್ ಇಂಜುರಿ ಅಂತಂದಾಗ IPC ಏನನ್ನೆಲ್ಲ ಡೀಲ್ ಮಾಡುತ್ತೆ, ಇಂಜುರಿ ಅಗೇನ್ಸ್ಟ್ ಬಾಡಿ, ರೆಪ್ಯುಟೇಷನ್, ಪ್ರಾಪರ್ಟಿ, ಮೈಂಡ್. ಸೊ ಇಲ್ಲಿ ರೆಪ್ಯುಟೇಷನ್ ಅನ್ನೋದು ನಮಗೊಂದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಆಸ್ಪೆಕ್ಟ್, ಆ್ಯಂಡ್ ಅದನ್ನು ಡೀಲ್ ಮಾಡುತ್ತೆ ಡಿಫೆಮೇಷನ್. ಸೊ ಡಿಫೆಮೇಷನಲ್ಲಿ ಇಂಜುರಿ ಕಾಸ್ ಆಗ್ತಿರೋದು ಪರ್ಸನ್ನ ಬಾಡಿ, ಮೈಂಡ್ ಅಥವಾ ಪ್ರಾಪರ್ಟಿಗಲ್ಲ, ರೆಪ್ಯುಟೇಷನ್ನಿಗೆ. is said to expect in cases hereinafter expected to defame that person. ಒಬ್ಬ ವ್ಯಕ್ತಿಗೆ ನೀವು ಯಾವುದೇ ಒಂದು ರೀತಿ ಹೇಳಿ ಬರೆದು ವಿತ್ ಇಂಟೆನ್ಷನ್ ಡಿಫೇಮ್ ಮಾಡ್ತಿದ್ದೀರಿ, ಇಟ್ ಬಿಕಮ್ಸ್ ಡಿಫೆಮೇಷನ್. ಸೊ ಅದು ಸೆಕ್ಷನ್ 356 ಅಲ್ಲಿ ನಾವು ಡೀಲ್ ಮಾಡ್ತಿದ್ದೀವಿ. ಒಬ್ಬ ವ್ಯಕ್ತಿ ಬಗ್ಗೆ ತಪ್ಪಾಗಿ ಬರೆಯೋದಾಗಿರಲಿ, ಸೊ ಈ ರೀತಿ ಅದು ಪಬ್ಲಿಷ್ ಆಗ್ತದೆ, ದಟ್ ಬಿಕಮ್ಸ್ ಡಿಫೆಮೇಷನ್. ಸೊ ಸೆಕ್ಷನ್ 356. ಇನ್ನೊಂದು ಇಂಪಾರ್ಟೆಂಟ್ ಸೆಕ್ಷನ್ ನಮಗೆ 355, ಇಂಟ್ರೆಸ್ಟಿಂಗ್ ಸೆಕ್ಷನ್, ಮಿಸ್ಕಾಂಡಕ್ಟ್ ಇನ್ ಪಬ್ಲಿಕ್ ಬೈ ಡ್ರಂಕನ್ ಪರ್ಸನ್. ಇದು ಇಂಟ್ರೆಸ್ಟಿಂಗ್ ಯಾಕೆ ಅಂತಂದರೆ ಇದಕ್ಕೆ ಎಲ್ಲದಕ್ಕಿಂತ ಕಮ್ಮಿ ಪನಿಷ್ಮೆಂಟ್, 24 hours ಜೈಲ್. ಇದೇನು ಮಿಸ್ಕಾಂಡಕ್ಟ್ ಇನ್ ಪಬ್ಲಿಕ್ ಬೈ ಡ್ರಂಕನ್ ಪರ್ಸನ್. ಒಬ್ಬ ಕುಡಿದಂಥ ವ್ಯಕ್ತಿ ಪಬ್ಲಿಕಲ್ಲಿ ಏನೇ ಒಂದು ಮಿಸ್ಕಾಂಡಕ್ಟ್ ಮಾಡಿದ್ರೆ ಅದಕ್ಕೆ ಲೀಸ್ಟ್ ಪನಿಷ್ಮೆಂಟ್ ಇರೋದು IPCಯಲ್ಲಿ, ಆ್ಯಂಡ್ ಈಗ BNS ಅಲ್ಲಿ ಅದು ನಮಗೆ ಸೆಕ್ಷನ್ 355 ಅಲ್ಲಿದೆ. ಇದಕ್ಕೆ ಮುಂಚೆ ಸೆಕ್ಷನ್ 510 ಆಫ್ IPCಯಲ್ಲಿ ಇತ್ತು. ಆ್ಯಂಡ್ ಇದನ್ನು ನಮಗೆ ಕೇಳ್ತಿದ್ದು ಲೀಸ್ಟ್ ಪನಿಷ್ಮೆಂಟ್ ಯಾವ ಸೆಕ್ಷನ್ನಲ್ಲಿದೆ ಅಂತ, ಅದು ಸೆಕ್ಷನ್ 5010 ಆಗಿತ್ತು. ಸೊ ಇಲ್ಲಿ ಪನಿಷ್ಮೆಂಟ್ ಏನು, ಯಾವುದೇ ಒಂದು ಪಬ್ಲಿಕ್ ಪ್ಲೇಸಲ್ಲಿ ಒಬ್ಬ ವ್ಯಕ್ತಿ ಕುಡಿದು ಕಾಂಡಕ್ಟ್ ಸರಿಗಿಲ್ಲ ಅಂತಂದಾಗ ಕಾಸ್ ಎನಿ ಪರ್ಸನ್, ಅದರಿಂದ ಬೇರೆ ಪಬ್ಲಿಕಲ್ಲಿ ಅನಾಯನ್ಸ್ ಕ್ರಿಯೇಟ್ ಆಗ್ತದೆ, shall be punished with imprisonment of 24 hours jail, or the fine which may extend to 1000 rupees, or with both, or with community service. And ಅದರ ಜೊತೆಗೆ ಫೈನೂ ಸಹ ಆಗ್ಬೋದು, 1000 ರೂಪಾಯಿ, ಅಥವಾ ಕಮ್ಯುನಿಟಿ ಸರ್ವಿಸನ್ನು ಸಹ ಕೊಡ್ಬೋದು, ಅಥವಾ ಎರಡು. ಆ್ಯಂಡ್ ಈ ಫೈನ್ ಇನ್ಕ್ರೀಸ್ ಆಗಿದೆ ಬೈ ದ ವೇ. IPCಯಲ್ಲಿ 1000 ರೂಪಾಯಿ ಫೈನ್ ಅಲ್ಲ ಇದ್ದಿದ್ದು. IPCಯಲ್ಲಿ ಎಷ್ಟು ಫೈನ್ ಇತ್ತು ಅನ್ನೋದು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು. ಆ್ಯಂಡ್ ಕಮ್ಯುನಿಟಿ ಸರ್ವಿಸ್ ಅನ್ನೋದು ಸಿನ್ಸ್ ಹೊಸದಾಗಿ ಆ್ಯಡ್ ಆಗಿರುವಂಥ ಪನಿಷ್ಮೆಂಟ್, ಸೊ ಅದನ್ನು ಇಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಆ್ಯಂಡ್ ಇದೂ ಸಹ ಇಂಪಾರ್ಟೆಂಟ್ ಆಗುತ್ತೆ, ಸಿನ್ಸ್ ಕಮ್ಯುನಿಟಿ ಸರ್ವಿಸ್ ಬರೀ 6 offensesಲ್ಲಿ ಅಷ್ಟೇ ಕೊಡ್ತಿರೋವಂಥದ್ದು. ಸೊ 6 offensesಲ್ಲಿ 355 ಕೂಡ ಒಂದು ಇದರಲ್ಲಿ ಕಮ್ಯುನಿಟಿ ಸರ್ವೀಸನ್ನು ಕೊಟ್ಟಿದ್ದಾರೆ. ಸೊ ಇದಿಷ್ಟು ನಮ್ಮ BNSನ ಇಂಪಾರ್ಟೆಂಟ್ ಸೆಕ್ಷನ್ಸ್, ಸಿವಿಲ್ ಜಜ್ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗುವಂಥ ಸೆಕ್ಷನ್ಸ್ ಆಗಿತ್ತು. ಸೊ ಇಲ್ಲಿಗೆ ನಮ್ಮ BNSನ ಕಾನ್ಸೆಪ್ಟ್ಸ್ ನಿಮಗೆ ಕಾನ್ಸೆಪ್ಚುಯಲಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇಷ್ಟು ಇಲ್ಲಿ ತನಕ ನೋಡಿದ್ದೀರಿ ವೀಡಿಯೋಸ್ ಅಂತಂದರೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ, ಅದು ಹಾಗಾಗಿ ನೋಡಿದ್ದೀರಿ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸೊ ದ್ಯಾಟ್ ನಿಮ್ಮ ಒಂದು ಮ್ಯೂಚುವಲ್ ಬೆನಿಫಿಟ್ ಅನ್ನೋದು ಡೆಫಿನೆಟ್ಲಿ ವರ್ಕ್ ಆಗುತ್ತೆ, ರೈಟ್? ಸೊ ನಾನು ನಿಮಗೆ ಇಷ್ಟು ಇನ್ಫಾರ್ಮೇಟಿವ್ ವೀಡಿಯೋಸನ್ನು ಮಾಡ್ತಿದ್ದೀನಿ, ನಿಮಗೆ ಅರ್ಥ ಆಗ್ತಿದೆ, ಲಾ ಈಸಿಯಾಗಿ ನಿಮಗೆ ಅರ್ಥ ಮಾಡಿಸ್ತಿದ್ದೀನಿ ಅಂತಂದಾಗ ನಿಮ್ಮ ಕಡೆಯಿಂದ ನೀವೊಂದು ಸಬ್ಸ್ಕ್ರಿಪ್ಷನ್ ಅಥವಾ ಲೈಕ್ ಮಾಡೋದ್ರಿಂದ ನನಗೆ ಸಪೋರ್ಟ್ ಸಿಗುತ್ತೆ, ಆ್ಯಂಡ್ ನಾನು ಇನ್ನಷ್ಟು ವೀಡಿಯೋಸನ್ನು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹೆಲ್ಪ್ ಆಗುತ್ತೆ ಇನ್ ದ ಸೆನ್ಸ್ ಮೋಟಿವೇಶನ್ ಇರುತ್ತೆ. ಅಪಾರ್ಟ್ ಫ್ರಮ್ ಮೈ ಅದರ್ ಬ್ಯುಸಿ ಶೆಡ್ಯೂಲ್ ನಾನು ವೀಡಿಯೋಸ್ ಮಾಡಬೇಕು, ಸಿನ್ಸ್ ನನಗೆ ಇಷ್ಟು ಜನ ನೋಡ್ತಿದ್ದಾರೆ ವೀಡಿಯೋಸ್, ಐ ಆಮ್ ರೆಸ್ಪಾನ್ಸಿಬಲ್ ಅನ್ನೋ ರೀತಿ ಒಂದು ಇಚ್ಛೆ ಬರುತ್ತೆ. ಸೊ ಹಾಗಾಗಿ ನೀವು ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ಸ್ವಾತಿ ಲಾ ಕ್ಲಾಸಸ್ ಕಡೆಯಿಂದ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಹಾಗೂ ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್ ಏನು ನಡೀತಿದೆ, ಈ ಎರಡೂ ಬ್ಯಾಚಸ್ಸೂ ಸಹ ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್ ಸ್ಪೆಸಿಫಿಕಲಿ 2024ನ ಸಿವಿಲ್ ಜಜ್ ಎಕ್ಸಾಮಿಗೆ ಅಂತ ಸ್ಟಾರ್ಟ್ ಆಗಿರೋದು, ಆ್ಯಂಡ್ ಕಾಂಪ್ರಿಹೆನ್ಸಿವ್ ಬ್ಯಾಚ್
ಎಂಟೈರ್ ಇಯರ್ ಎಂಡ್ ನಡೀತಿರೋಂಥ ಬ್ಯಾಚ್ ಫಾರ್ ಸರ್ಕ್ಯುಲೇಷನಲ್ಲಿ ನಡೀತಿದೆ ಈ ಒಂದು ಬ್ಯಾಚ್. ಆ್ಯಂಡ್ ನೀವು ಸಿವಿಲ್ ಜಡ್ಜ್ ಎಕ್ಸಾಮಿನೇಷನಿಗೆ ತಯಾರಿ ಮಾಡಬೇಕು, ನಾನು ಜಡ್ಜ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅನ್ನೋದು ನಿಮ್ಮ ಆಸೆ ಕನಸು ಆಗಿದ್ರೆ ಈ ಬ್ಯಾಚ್ ನಿಮಗೋಸ್ಕರ ಅಂತ ಮಾಡಿರುವಂಥ ಬ್ಯಾಚ್. ಸಿನ್ಸ್ ನಿಮ್ಮ 100% ಪ್ರಿಪ್ರೇಷನನ್ನು ಎನ್ಶ್ಯೂರ್ ಮಾಡುತ್ತೆ ಈ ಬ್ಯಾಚ್. ಸೊ ಇಂಟ್ರೆಸ್ಟ್ ಇರುವಂಥ ಸ್ಟೂಡೆಂಟ್ಸ್ ನೀವು ಕಾಲ್ ಮಾಡಬೇಕಾಗಿರುವ ನಂಬರ್ 9650849915. ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮನ್ನು ನೀವು ಎನ್ರೋಲ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ನೀವು ಇಷ್ಟೊಂದು ಪ್ರೀತಿ ಆ್ಯಂಡ್ ನಿಮ್ಮ ಸಪೋರ್ಟಿಂದನೇ ವಿ ಹ್ಯಾವ್ ಕಂಪ್ಲೀಟೆಡ್ BNSನ ಕಂಪ್ಲೀಟ್ ಲೆಕ್ಚರ್ ಸೀರೀಸ್ ಕಂಪ್ಲೀಟ್ ಮಾಡಿರೋದು ವಿತ್ ಯೋರ್ ಸಪೋರ್ಟ್. ಥ್ಯಾಂಕ್ ಯು ವೆರಿ ಮಚ್.